ಅದೊಂದು ಜಿಮ್ನಲ್ಲಿ ಎಲ್ಲರೂ ಫಿಟ್ನೆಸ್ ವರ್ಕೌಟ್ ಮಾಡ್ತಿದ್ರು. ಜಿಮ್ ಟ್ರೈನರ್ ಕ್ಲೈಂಟ್ಗಳಿಗೆ ಟ್ರೈನ್ ಮಾಡ್ತಿದ್ರು. ಆದರೆ ಜಿಮ್ಗೆ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟ ಗ್ಯಾಂಗ್ ಆ ಟ್ರೈನರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದು. ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕ್ಯಾರೆ ಅಂತಿಲ್ಲ. ಹೆಬ್ಬಗೋಡಿ ಅನಂತನಗರದಲ್ಲಿ ಜಿಮ್ ಟ್ರೈನರ್ ಮೇಲೆ ಡೆಡ್ಲಿ ಅಟ್ಯಾಕ್. ತಂಗಿ ಜೊತೆ ಚಾಟಿಂಗ್ ಮಾಡಿದ್ದಕ್ಕೆ ಅಣ್ಣ ಅಂಡ್ ಗ್ಯಾಂಗ್ನಿಂದ ದಾಳಿ. ಎಫ್ಐಆರ್ ಆದ್ರೂ ಆರೋಪಿಗಳ ಅರೆಸ್ಟ್ ಮಾಡದ ಹೆಬ್ಬಗೋಡಿ ಪೊಲೀಸರು. ಹೀಗೆ ಏಕಾಏಕಿ ನುಗ್ಗಿದ ಗ್ಯಾಂಗ್ ಟ್ರೈನರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ನ ಹೆಬ್ಬಗೋಡಿ ಸಮೀಪದ ಅನಂತನಗರದಲ್ಲಿ. ಇಲ್ಲಿನ ರಿಪ್ಡ್ ಜಿಮ್ನಲ್ಲಿ ಜಿಮ್ ಟ್ರೈನರ್ ಆಗಿದ್ದ ಸಂದೀಪ್ ಮೇಲೆ ಡೆಡ್ಲಿ ಹಲ್ಲೆ ನಡೆಸಲಾಗಿದೆ. ಜಿಮ್ನಲ್ಲಿ ಕ್ಲೈಂಟ್ಗಳಾಗಿದ್ದ ಅನುಷಾ ಮತ್ತು ಆಕೆಯ ಅಣ್ಣ ಗೌತಮ್ ಅಂಡ್ ಗ್ಯಾಂಗ್ನಿಂದ ಹಲ್ಲೆ ನಡೆದಿದೆ. ಸ್ಟೈಲ್ನಲ್ಲಿ ಜಿಮ್ಗೆ ನುಗ್ಗಿ ಹಲ್ಲೆ ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ತಿಂಗಳು 23ನೇ ತಾರೀಕು ಸಂಜೆ 5:30ರ ಸುಮಾರಿಗೆ ಗೌತಮ್, ಅರುಣ್, ಅನುಷಾ, ಮೇಘ ಮತ್ತೋರ್ವ ಜಿಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿಯೇ ಜಿಮ್ ಟ್ರೈನ್ ಮಾಡ್ತಿದ್ದ ಸಂದೀಪ್ ಮೇಲೆ ಏಕಾಏಕಿ ದಾಳಿ ನಡೆಸಿ ಕೈ ಮತ್ತು ರಾಡ್ನಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಸಡನ್ ಆಗಿ ಸುಮಾರು 5:05 ಟೈಮಲ್ಲಿ 4 ಜನ ಡ್ರಿಂಕ್ಸ್ ಮಾಡ್ಕೊಂಡು ಏಕಾಏಕಿ ಜಿಮ್ ಒಳಗೆ ಬರ್ತಾರೆ. ಬಂದ್ಬಿಟ್ಟು ಯಾರನ್ನೂ ಮಾತಾಡ್ಸಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ಬಂದು ನಮ್ಮ ಜಿಮ್ಮಲ್ಲಿ ಕೆಲಸ ಮಾಡೋ ಹುಡುಗ ಸಂದೀಪ್ ಅನ್ನೋರನ್ನ ಏಕಾಏಕಿ ಹಲ್ಲೆ ಮಾಡ್ತಾರೆ. ಏನು ಅವರು ಕಾರಣ ಕೊಡಲ್ಲ, ಏನೂ ಇಲ್ಲ. ಹಲ್ಲೆ ಮಾಡಿಬಿಟ್ಟು ಎತ್ತಿ ಮಿಷಿನ್ಸ್ ಮೇಲೆ ಗುದ್ದೋದು, ಹೊಡೆಯೋದು, ಒಂದು ಟೂಲ್ಸ್ ಎಲ್ಲ ತೊಗೊಂಬಂದು ಹಲ್ಲೆ ಮಾಡ್ತಾರೆ. ಏನು ಟೂಲ್ಸ್ ಇತ್ತು? ಟೂಲ್ಸ್ ಬಂದ್ಬಿಟ್ಟು ಅವರು ಯೂಸ್ ಮಾಡೋ ಅಂಥ ಕೈಗೆ ಹಾಕ್ಕೊಳೋದು, ಅದರದ್ದು ಏನೋ ಪಂಚ್ ಇರ್ಬೋದು, ಅದರಲ್ಲಿ ಹೊಡೆಯೋದೆಲ್ಲ ಮಾಡ್ತಾರೆ. ಕೇಳೋಕೆ ಹೋದಾಗ ಕ್ಲೈಂಟ್ನ ಇಬ್ಬರನ್ನ ಹೊಡೆದಿದ್ದಾರೆ ಅಂದರೆ ತಳ್ಳಿ ಇದೆಲ್ಲ ಮಾಡಿದ್ದಾರೆ. ಆ ಒಂದು ಇದಕ್ಕೋಸ್ಕರ ಇವನಿಗೆ ತಲೆಗೆ ಹೊಡೆದಿರೋದು, ಆಮೇಲೆ ಚೆಸ್ಟ್ ಭಾಗದಲ್ಲಿ, ಆಮೇಲೆ ಹೆಡ್ಗೆ ಎಲ್ಲ ಹೊಡೆದು ಇದು ಮಾಡಿದ್ದಾರೆ ಸರ್. ಇನ್ನು ಜಿಮ್ಗೆ ಟ್ರೈನಿಂಗ್ ಬರ್ತಿದ್ದ ಅನುಷಾ ಎಂಬ ಯುವತಿಗೆ ಚಾಟಿಂಗ್ ಮಾಡಿದ್ದರಿಂದ ಆಕೆಯ ಅಣ್ಣ ಮತ್ತು ಗ್ಯಾಂಗ್ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಇದೆ. ಆದ್ರೆ ಜಿಮ್ ಟ್ರೈನರ್ ಸಂದೀಪ್ ಬಳಿ ನಂಬರ್ ಕೇಳಿ ಪಡೆದಿದ್ದ ಅನುಷಾ ಮೊದಲು ಚಾಟಿಂಗ್ ಮಾಡಿದ್ದಾಳೆ ಎಂದು ಹೇಳಲಾಗ್ತಾ ಇದೆ. ಈ ವಿಚಾರ ಅನುಷಾ ಅಣ್ಣನಿಗೆ ಗೊತ್ತಾದ ಬಳಿಕ ತನಗೆ ಏನೂ ಗೊತ್ತಿಲ್ಲ, ಜಿಮ್ ಟ್ರೈನರ್ ಸಂದೀಪ್ ನನ್ನ ಮೊಬೈಲ್ ಹ್ಯಾಕ್ ಮಾಡಿ ಚಾಟಿಂಗ್ ಮಾಡಿದ್ದಾನೆ, ಜೊತೆಗೆ ನಮ್ಮ ಕುಟುಂಬದವರ ಚಲನವಲನಗಳ ಬಗ್ಗೆ ಕಣ್ಣಿಟ್ಟಿದ್ದಾನೆ ಎಂದು ಸುಳ್ಳು ಹೇಳಿದ್ದಾಳೆ. ಇದರಿಂದ ರೊಚ್ಚಿಗೆದ್ದ ಗೌತಮ್, ಅರುಣ್, ಅನುಷಾ, ಮೇಘ ಸೇರಿದಂತೆ 5 ಮಂದಿ ಸಂದೀಪ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅನಂತನಗರ ರಿಪೋರ್ಟ್ ಜಿಮ್ಮಲ್ಲಿ ಕ್ಯಾಶುವಲ್ ಆಗಿ ಟ್ರೈನಿಂಗ್ ಕೊಡ್ತಿದ್ದೆ ಕ್ಲೈಂಟ್ಸ್ಗೆಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ ಸಡನ್ನಾಗಿ ಒಂದು 5 o'clock or 6 o'clock 3 ಜನ ಹುಡುಗರು ಬಂದು ಏನು ನಾನು ಮಾತಾಡೋಕ್ಕೂ ಬಿಟ್ಟಿಲ್ಲ, ಹಂಗೆ ಹಾಕ್ಕೊಂಡು ಇಲ್ಲಿ ತಲೆ ಹತ್ರ, ಇಲ್ಲಿ ಕತ್ತತ್ರ, ಇದೇ ಹತ್ರ ಎಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಏನೋ ಅಂತ ಕೇಳಿದ್ರು ಹೇಳ್ತಾ ಇರಲಿಲ್ಲ ಅವಾಗ. ಅದಾದಮೇಲೆ ನಮ್ಮಣ್ಣ 15 minutes ಹೊಡೆದಿದ್ದಾರೆ, 15 or 14 ಅಪ್ರಾಕ್ಸಿಮೇಟ್ಲಿ ಗೊತ್ತಿಲ್ಲ. ಅದಾದಮೇಲೆ ನಮ್ಮಣ್ಣ ಬಂದಿದ್ದಾರೆ. ನಮ್ಮಣ್ಣ ಬಂದು ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಮೇಲೆ ಕರ್ಕೊಂಡು ಹೋದರೆ ಅವ್ರು ಇದ್ಕೊಂಡು ಏನು ಹೇಳಿರೋದಂದರೆ, ಫಸ್ಟ್ ಬಂದು ಈ ಥರ ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಫುಲ್ಲು. ಅನುಷಾದು ಅವ್ರ ಅಣ್ಣ ಹೇಳಿರೋದು, ಅನುಷಾದು ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ, ಎಲ್ಲ ಇವನೇ ಮಾಡಿರೋದು, ಆ್ಯಕ್ಸಿಸ್ ಎಲ್ಲ ಇವನ ಹತ್ರನೇ ಇದೆ, ಪ್ರತಿಯೊಂದು ಇವನೇ ಮಾಡ್ತಿದ್ದಾನೆ, ಅವ್ರಿಗೆ ಮೆಸೇಜ್ ಕಳಿಸಿ ಇದಾಗುತ್ತೆ ಅದಾಗುತ್ತೆ ಅಂತ. ಅದ್ರ ಜೊತೆಗೆ ಅವ್ರೇನು ಹೇಳ್ತಿದ್ದಾರೆ, ಅವ್ರ ಅಣ್ಣ ಬಗ್ಗೆ ಏನೇನೋ ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಹೇಳಿರೋದು ಥರ ಅನುಷಾ ಹೋಗಿ ಅವ್ರ ಅಣ್ಣ ಹತ್ರ ಹೇಳಿರೋದು. ಅದಕ್ಕೆ ಅವ್ರು ಕೋಪ ಮಾಡಿಕೊಂಡು ನನಗೆ ಹೊಡೆಯೋಕ್ಕೆ ಬಂದಿರೋದು ಅಂತ. ಗೌತಮು, ಅರುಣ್, ಇನ್ನೊಬ್ರು ಯಾರೋ ಹೆಸರು ಗೊತ್ತಿಲ್ಲ, ಅವ್ರು ಔಟ್ಸೈಡ್ ಅವರು, ಜಿಮ್ ಅವರಲ್ಲ. ಗಾಯಾಳು ಸಂದೀಪ್ ಹಲ್ಲೆ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಹಲ್ಲೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದ್ದು, ಸಾಕ್ಷಿ ಇದ್ರೂ ಹೆಬ್ಬಗೋಡಿ ಪೊಲೀಸರು ಕೇವಲ ಪ್ರಕರಣ ದಾಖಲಿಸಿ ಸುಮ್ಮನಾಗಿದ್ದಾರೆ. ಪೊಲೀಸರ ನಡೆ ವಿರುದ್ಧ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.